ಕೊಲೆ ಕೇಸ್ನಲ್ಲಿ ದರ್ಶನ್ ಲಾಕ್ ಆಗ್ತಿದ್ದಂತೆ ಸಿದ್ದು ಅಲರ್ಟ್ ಆಗಿದ್ದಾರೆ. ಕೂಡಲೇ ಸಚಿವ ಜಮೀರ್ ಅಹಮದ್ ಖಾನ್ಗೆ ವಾರ್ನಿಂಗ್. ಜಮೀರ್ಗೆ ವಾರ್ನಿಂಗ್ ಕೊಟ್ಟಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ. ನಟ ದರ್ಶನ್ ಮತ್ತು ಸಚಿವ ಜಮೀರ್ ಅಹಮದ್ ಇಬ್ರು ಆಪ್ತರು. ಜಮೀರ್ ಪುತ್ರನ ಸಿನಿಮಾ ಪ್ರಮೋಷನ್ಗೆ ಸಹಾಯ ಮಾಡಿದ್ದ ದರ್ಶನ್. ಕೇಸ್ನಲ್ಲಿ ಇನ್ವಾಲ್ವ್ ಆಗಬೇಡ, ಸೀರಿಯಸ್ ಅಲಿಗೇಷನ್ ಇದೆ ಅಂದ್ರಂತೆ ಸಿಎಂ. ನಿನ್ನ ಹೆಸರು ಏನಾದ್ರೂ ಬಂದ್ರೆ ನಾಗೇಂದ್ರಗೆ ಬಂದ ಗತಿನೇ ನಿಂಗು ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ನಿನ್ನ ಸ್ನೇಹ ನನಗೆ ಗೊತ್ತಿದೆ, ಆದ್ರೆ ಕೇಸ್ನಿಂದ ದೂರ ಇರು ಅಂದಿದ್ದಾರೆ. ಹೇಳಿಕೆ ಕೊಡುವಾಗ ಎಚ್ಚರಿಕೆ ವಹಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ನಿನ್ನಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬಾರದು ಅಂತ ಜಮೀರ್ಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಸಿಎಂ ಮಾತಿಗೆ ಮರು ಮಾತನಾಡದೆ ಆಯ್ತು ಸರ್ ಎಂದ್ರಂತೆ ಜಮೀರ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸೇರಿದಂತೆ 13 ಮಂದಿ ಆರೋಪಿಗಳು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಆದ್ರೆ ಇತ್ತ ಕೊಲೆ ಕೇಸ್ನಲ್ಲಿ ದರ್ಶನ್ ಲಾಕ್ ಆಗದಿದ್ದಂತೆ ಸಿಎಂ ಸಿದ್ದರಾಮಯ್ಯನವರು ಅಲರ್ಟ್ ಆಗಿದ್ದಾರೆ. ಕೂಡಲೇ ಸಚಿವ ಜಮೀರ್ ಅಹಮದ್ ಖಾನ್ಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಜಮೀರ್ಗೆ ವಾರ್ನಿಂಗ್ ಕೊಟ್ಟಿದ್ದಾರಂತೆ ಸಿದ್ದರಾಮಯ್ಯನವರು. ನಟ ದರ್ಶನ್ ಮತ್ತು ಸಚಿವ ಜಮೀರ್ ಅಹಮದ್ ಇಬ್ರು ಆಪ್ತರು. ಸಮೀರ್ ಪುತ್ರನ ಸಿನಿಮಾ ಪ್ರಮೋಷನ್ಗೆ ದರ್ಶನ್ ಅವರು ಸಹಾಯ ಮಾಡಿದ್ರು. ಇನ್ನು ಅನೇಕ ಸಂದರ್ಭದಲ್ಲಿ ಇವರಿಬ್ರು ಕೂಡ ಆಪ್ತರು ಗುರುತಿಸಿಕೊಂಡಿದ್ರು. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಅಲರ್ಟ್ ಆಗಿ ಜಮೀರ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಕೇಸ್ನಲ್ಲಿ ಇನ್ವಾಲ್ವ್ ಆಗಬೇಡ ಅಂತ. ಈಗಾಗಲೇ ಸೀರಿಯಸ್ ಆಗಿರುವಂತ ಅಲಿಗೇಷನ್ ಇದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಜಮೀರ್ ಅವರಿಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ನಿನ್ನ ಹೆಸರು ಏನಾದ್ರೂ ಬಂದ್ರೆ ನಾಗೇಂದ್ರಗೆ ಬಂದ ಗತಿನೇ ಬರುತ್ತೆ ಅಂತ. ನಾಗೇಂದ್ರ ಈಗಾಗಲೇ ಬಹುಕೋಟಿ ಹಗರಣದಲ್ಲಿ ರಾಜೀನಾಮೆಯನ್ನ ಕೊಟ್ಟಿದ್ರು. ಹೀಗಾಗಿ ಜಮೀರ್ಗೂ ಕೂಡ ಇದೇ ರೀತಿಯಾದಂತ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಎಲ್ಲಾದ್ರೂ ದರ್ಶನ್ ಈ ಕೊಲೆಯ ಪ್ರಕರಣದಲ್ಲಿ ನಿಮ್ ಹೆಸರೇನಾದ್ರೂ ಬಂದ್ರೆ ನಾಗೇಂದ್ರಗೆ ಬಂದಂತ ಗತಿನೇ ನಿಮ್ಗೂ ಬರುತ್ತೆ ಅಂತ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಶಾಸಕ ಜಮೀರ್ ಮತ್ತು ದರ್ಶನ್ ಅವರ ಸಂಬಂಧದ ಬಗ್ಗೆ ಗೊತ್ತಿದೆ. ಹೀಗಾಗಿ ಯಾವುದೇ ರೀತಿಯಾದಂತ ಇನ್ವಾಲ್ವ್ ಆಗಬಾರದು ಅಂತ ಸಿಎಂ ಸಿದ್ದರಾಮಯ್ಯನವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲಾದ್ರೂ ನಿನ್ನ ಹೆಸರು ಬಂದ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂತ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯನವರ ಮಾತಿಗೆ ಮರು ಮಾತನಾಡದೆ ಆಯ್ತು ಸರ್ ಅಂತ ಜಮೀರ್ ಒಪ್ಕೊಂಡಿದ್ದಾರಂತೆ. ಈಗಾಗಲೇ ಕೊಲೆ ಪ್ರಕರಣ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಅತ್ಯಂತ ಕ್ರೂರವಾಗಿ ಕೊಲೆ ಮಾಡಲಾಗಿದೆ. ಹೀಗಾಗಿ ಯಾವಾಗ ನಟ ದರ್ಶನ್ ನ ಕೈವಾಡ ಇದೆ, ಈ ಕೊಲೆಯ ಹಿಂದೆ ದರ್ಶನ್ ಇದ್ದಾರೆ ಅಂತ ಗೊತ್ತಾಗ್ತಿದ್ದಂತೆ ಅಧಿಕಾರಿಗಳು ಸಿಎಂ ಮತ್ತು ಡಿಸಿಎಂ ನ ಗಮನಕ್ಕೆ ತಂದಿದ್ದಾರೆ. ಇತ್ತ ಈ ವಿಚಾರದ ಗಂಭೀರ್ಯನ ಅರ್ಥ ಮಾಡ್ಕೊಂತಾನೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಅವರು ಕಂಪ್ಲೀಟ್ ಫ್ರೀ ಹ್ಯಾಂಡ್ ಪವರ್ ಅನ್ನ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಪೊಲೀಸ್ ಅಧಿಕಾರಿಗಳಿಗೆ ಕಾನೂನಾತ್ಮಕವಾಗಿ ಯಾವ ರೀತಿ ತನಿಖೆ ಆಗುತ್ತೆ ಅದನ್ನ ಮಾಡಿ, ಯಾವುದೇ ರೀತಿಯಾದಂತ ಅಪಸ್ವರ ಇಲ್ಲ ಅಂತ ಕಂಪ್ಲೀಟ್ ಪವರ್ ಅನ್ನ ಕೊಟ್ಟಿದ್ದಾರೆ. ಹೀಗಾಗಿ ಈಗ ನಟ ದರ್ಶನ್ ನ ಆಪ್ತರಾಗಿರುವಂತಹ ಶಾಸಕ ಜಮೀರ್ಗೆ ಕೂಡ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಹಸ್ತಕ್ಷೇಪ ಮಾಡಬಾರದು. ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದ್ರೆ ನಾಗೇಂದ್ರಗೆ ಆದಂತಹ ಪರಿಸ್ಥಿತಿನೇ ಎದುರಾಗುತ್ತೆ, ರಾಜೀನಾಮೆ ನೀಡುವಂತ ಪರಿಸ್ಥಿತಿ ಎದುರಾಗುತ್ತೆ. ಹೀಗಾಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಪ್ರಕರಣ ಬಹಳಷ್ಟು ಗಂಭೀರವಾಗಿದೆ. ಹೀಗಾಗಿ ಯಾವುದೇ ರೀತಿಯಾದಂತಹ ಅಪಸ್ವರ ಬರಂಗಿಲ್ಲ. ಇನ್ನು ಈ ಪ್ರಕರಣದಲ್ಲಿ ಮೂಗು ತೋರಿಸಬಾರದು ಅಂತ ಜಮೀರ್ ಅಹಮದ್ ಖಾನ್ಗೆ ಸಿಎಂ ಸಿದ್ದರಾಮಯ್ಯ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ.